ಲಕ್ಷ್ಮಿ ಹಬ್ಬ ನಾಳೆ ಇರೋದ್ರಿಂದ ಇವತ್ತೇ ಕಿರೀಟನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಶಾಪಲ್ಲೆಲ್ಲ ಕೇಳಿದೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಯಾಕೆ ನಾನೇ ಟ್ರೈ ಮಾಡಬಾರ್ದು ಒಂದ್ಸಲ ಅಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದಿದ್ದೆ ಹೇಗೆ ಮಾಡಿದ್ದಾರೆ ಅವರು ಅಂತ. ಹಾಗೆ ಒಂದ್ಸಲ ನಾನೇ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಮತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೆ. ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಒಳಗಡೆ ತೊಗೊಳ್ಳೋಣ ಅಂತ. ಹಾಗೆ ಗಾರ್ಡನ್ಗೆ ಹೋದೆ, ಸ್ವಲ್ಪ ಸೀಬಿಕಾಯಿ ಎಲ್ಲ ಕಿತ್ಕೊಂಡು ಬಂದೆ. ಮತ್ತು ಬಾಳೆಕಂದು ಇಡೋದಕ್ಕೆ ಅಂತ ನಾನು ಈ ಥರ ಪಾಟಲ್ಲಿ ಡೆಕೋರೇಷನ್ ಮಾಡಿಕೊಂಡೆ, ಬ್ಲೌಸ್ ಪೀಸ್ ಹಾಕಿ. ದೇವ್ರ ಮನೇನ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಚಾಪೆನ, ಅದನ್ನು ತೊಗೊಬಂದು ಹೊಸ್ದಾಗಿ ನಾನು ಅದರಲ್ಲೇ ಡೆಕೋರೇಷನ್ ಮಾಡಿಕೊಂಡೆ. ದೀಪಗಳಿಗೆಲ್ಲ ಸ್ವಲ್ಪ ಬತ್ತಿಗಳೆಲ್ಲ ಹಾಕಿಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೋಬೋದು ಅಂತ ಎಲ್ಲ ಮಾಡಿಕೊಂಡೆ. ನಾನು ಯಾವಾಗಲೂ ವರಮಹಾಲಕ್ಷ್ಮಿನ ಆಚೆ ಹಾಲಲ್ಲಿ ಕೂರಿಸ್ತಿದ್ದೆ. ಈ ಸಲ ದೇವ್ರ ಮನೆಯಲ್ಲೇ ಕೂರಿಸೋಣ,